ಹೌದು ಸ್ವಾಮಿ, ಹೌದು ಸ್ವಾಮಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ನಾನು ಸುನಂದ ಅನ್ಸೂಯ. ಸುನಂದ ಅವರೇ, ಪ್ರಿಯಾ ನಾನೇ ಕೇಳೋಣ ಅನ್ಕೊಂಡೆ. ಇಲ್ಲ ಬೇಡ. ಈಗ ಗಿಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲೆ ಗಿಲ್ಲಿ ಕ್ರೇಜ್ ಯಾವತ್ತೂ ಕಮ್ಮಿ ಆಗಿಲ್ಲ. ಬಿಗ್ ಬಾಸ್ ಮನೆ ಒಳಗಿದ್ದಾಗಿಂದನೂ ಅದೇ ಕ್ರೇಜು, ಈಗ ಆಚೆ ಬಂದ್ಮೇಲೂ ಅದೇ ಕ್ರೇಜು. ಅದಕ್ಕಿಂತ ಇನ್ನು ಜಾಸ್ತಿನೇ ತೋರಿಸ್ತಾವ್ರ ಜನಗಳು. ಅವ್ನು ವಿನ್ ಆದ್ಮೇಲಂತೂ ತುಂಬಾ ಒಳ್ಳೆ ಕ್ರೇಜ್ ಇದೆ ಅವ್ನಿಗೆ, ಗಿಲ್ಲಿಗೆ. ಆಯ್ತಾ, ಈಗ ನೀನ್ ಮಳವಳ್ಳಿಗೆ ಹೋಗಿ ಬಂದೆ, ಗಿಲ್ಲಿನ ನೋಡ್ಕೊಂಬಂದೆ, ಮಾತಾಡ್ಸ್ಕೊಂಬಂದ್ಯಾ ಹೆಂಗೆ? ಆಕ್ಚುಲಿ ಹೋಗಿದ್ ನಿಜ. ಫುಲ್ ರ್ಯಾಲಿ, ಒಂದ್ ಗಾಡಿ ಮೇಲೆ ಗಿಲ್ಲಿ ಗಿಲ್ಲಿ ಫ್ರೆಂಡ್ಸ್ ಒಂದಷ್ಟು ಚಾನೆಲ್ ಅವರೆಲ್ಲ ಕೂತ್ಕೊಂಡಿದ್ರು. ಇನ್ನ ಕಂಪ್ಲೀಟ್ ಆಗಿ ಲಿಟ್ರಲಿ ಒಂದು ಮಾತು ಹೇಳ್ಬೇಕು, ಯಾವ ಒಂದು ದೊಡ್ಡ ದೊಡ್ಡ ಸೆಲೆಬ್ರಿಟಿಗೆ ಏನ್ ಕ್ರೇಜ್ ಇರುತ್ತೋ ಅದೇ ಕ್ರೇಜ್ ನೆನೆ ಇತ್ತು. ಎಲ್ಲಿ ನೋಡಿದ್ರು ಜನ ಫುಲ್ ದಾರಿ ಫುಲ್. ಈಗ ದರ್ಶನ್, ಸುದೀಪ್ ಸರ್ ಅಥವಾ ಇವ್ರು ಯಾರಾದ್ರೂ ಹೋಗ್ಬೇಕಾದ್ರೆ ಹೆಂಗಿರ್ತಾರ ಜನ ಇರ್ತಾರಲ್ವಾ, ಅದೇ ತರ ಜನ. ನಾನ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಹೆಂಗಿದ್ರು ಅಂದ್ರೆ ಪೊಲೀಸ್ನವ್ರ ಮುಂದೆ ಓಡ್ಕೊಂಡು ಹಿಂದೆ ಗಿಲ್ಲಿ ರ್ಯಾಲಿ ಮಾಡ್ಕೊಂಡ್ ಬರ್ತಾ ಇದ್ರೆ ಅದ್ ನೋಡಕ್ಕೆ ಒಂಥರ ಯಪ್ಪ ಏನಿದೆಯಪ್ಪ ಈ ತರ ಗಿಲ್ಲಿ ಹೋಗೋದು. ಒಂದ್ ಜಗ್ಗೇಶ್ ಸರ್ ಅವರು ಒಂದು ಮಾತು ಹೇಳಿರ್ತಾರೆ, ಹಿಂದೆ ಮುಂದೆ ನಿನ್ಗೆ 4 ಜನ ಬಾಡಿ ಗಾರ್ಡ್ನ ಇಟ್ಕೊಂಡು ಹೋಗ್ತೀಯಾ, ಅದು ಭವಿಷ್ಯ ಅವ್ರು ನೋಡಿದಿರ್ತಾರೆ ಜಗ್ಗೇಶ್ ಅವರು. ಆ ಭವಿಷ್ಯ ನಿಜ ಆಯ್ತು ಅಂತ ಗಿಲ್ಲಿ ಅವರು ಸಹ ಹೇಳಿದ್ದಾರೆ. ಅದು ನೆನ್ಸ್ಕೊಂಡಿದ್ದಾರೆ ಆ ರ್ಯಾಲಿ ಆಗ್ಬೇಕಾದ್ರೆ. ಆ ರ್ಯಾಲಿ ನೋಡ್ಬೇಕಾದ್ರೆ ಅದ್ ಎಲ್ರಿಗೂ ಸಹ ಒಂದ್ಸಲ ಕಣ್ಮುಂದ್ ಬಂದೋಗುತ್ತೆ ಜಗ್ಗೇಶ್ ಅವ್ರು ಮಾತಾಡಿದ್ದು. ಹೌದು, ರ್ಯಾಲಿ ಅದ್ರಲ್ಲಿ ಫುಲ್ ಜನ, ಎರಡು ಸೈಡ್ ಜನ, ಸಣ್ಣ ಮಕ್ಳಿಂದ ದೊಡ್ಡವರೆಗೂ ಏಜ್ಡ್ ಪರ್ಸನ್ಸ್ ಎಲ್ಲರೂ ಕಾಯ್ತಾ ಇದಾರೆ ಗಿಲ್ಲಿಗೋಸ್ಕರ. ಚಿಕ್ಕ ಮಕ್ಳಿಂದ ಹಿಡಿದು ಆಮೇಲೆ ಬ್ಯಾನರ್ಗಳು, ಪೋಸ್ಟರ್ಗಳನ್ನೆಲ್ಲ ಇಟ್ಕೊಂಡು ಕಾಯ್ತಾ ಇದಾರೆ. ಆಮೇಲೆ ಹಾರಗಳು, ಲಿಟ್ರಲಿ ನಾನು ನನ್ ಮದ್ವೆ ಟೈಮಲ್ಲಿ ಹಾರಗಳನ್ನ ಹುಡ್ಕಿದ್ದೆ ಆಯ್ತಾ. ಸೊ ಹಾರಗಳು ಆತರ ಸಿಕ್ಕಿರ್ಲಿಲ್ಲ, ಬಟ್ ಗಿಲ್ಲಿಗೋಸ್ಕರ ಆತರ ಬ್ಯೂಟಿಫುಲ್ ಆಗಿರೋ ಹಾರಗಳು, ಆರತಿ ತಟ್ಟೆ ಎಲ್ಲ ಇಟ್ಕೊಂಡು ಕಾಯ್ತಾ ಇದ್ರು. ಅದನ್ನ ನೋಡೋದಕ್ಕೆ ವಾವ್. ಗಿಲ್ಲಿ ಒಳಗಡೆ ಇದ್ದಾಗ ಎಷ್ಟು ಜನರನ್ನ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೆನ್ನೆ ಅಲ್ಲಿ ಆ ಜಾಗಕ್ಕೆ ಹೋಗಿ ನೋಡ್ದಾಗ್ಲೇ ನನಗೆ ಗಿಲ್ಲಿಗೆ ಶಾಕ್ ಆಗ್ಬಿಟ್ಟಿದೆ. ಆಕ್ಚುಲಿ ಗಿಲ್ಲಿಗೆ ಶಾಕ್ ಆಗಿರುತ್ತೆ ಅದು ನೋಡಿ. ಅವ್ರ ಮನೆ ಒಳಗಿದ್ದಾಗ ಹಂಗ ಅನ್ಕೊಂಡಿದ್ರೆ ಇಲ್ಲ ಗೊತ್ತಿಲ್ಲ. ಗಿಲ್ಲಿ ಆಚೆ ಬಂದ್ಮೇಲೆ ಜನಗಳು ನೋಡ್ಬಿಟ್ಟು ಏನಪ್ಪ ಈ ರೇಂಜ್ಗೆ ಇದಾರೆ ಜನಗಳು, ನನ್ಗೆ ಫ್ಯಾನ್ ಆಗಿದ್ದಾರೆ ಅಂತ ಸಿಕ್ಕಾಪಟ್ಟೆ ಶಾಕ್ ಆಗಿದೆ. ಅದನ್ನ ಹೇಳ್ಕೊಂಡಿದ್ದಾರೆ ಗಿಲ್ಲಿ ಕೂಡ. ಅದ್ ನೋಡ್ಬಿಟ್ಟು ಭಯ ಆಗಿದೆ. ಈ ಒಂದು ಜವಾಬ್ದಾರಿ ಅದು ಅವ್ರು ಹೇಳಿರೋ ಪ್ರಕಾರ. ಇದೊಂದು ನನ್ ಕ್ರೇಜ್, ಇಷ್ಟೊಂದ್ ಜನ ಇದಾರೆ ನನ್ ಹಿಂದೆ, ನನಗೆ ಫ್ಯಾನ್ಸ್ ಆಗಿದ್ದಾರೆ ಅಂತ ಖುಷಿ ಪಡೋ ವಿಷಯ ಅಲ್ಲ. ಇದೊಂದು ಜವಾಬ್ದಾರಿ ನನ್ಗೆ. ಇದನ್ನ ನಾನು ಹೆಂಗ್ ಮೇಂಟೈನ್ ಮಾಡ್ಕೊಂಡು ಹೋಗೋದು ನನ್ನ ಲೈಫಲ್ಲಿ ಅನ್ನೋ ತರ ಅವ್ರಿಗೆ ಒಂದು ಭಯ ಕೂಡ ಶುರುವಾಗ್ಬಿಟ್ಟಿದೆ ಗಿಲ್ಲಿಗೆ, ಅಲ್ವಾ? ಇದ್ರ ಬಗ್ಗೆ ಏನ್ ಹೇಳ್ತೀಯಾ, ಅವ್ರ ಒಂದು ಫ್ಯಾನ್ ಕ್ರೇಜ್ ಬಗ್ಗೆ? ಹೌದು, ಅದೊಂದು ಜವಾಬ್ದಾರಿ ಅಂತಾನೆ ಹೇಳ್ಬಹುದು. ಅವ್ನ್ ಹೇಳ್ಕೊಂಡಿರೋದ್ರಲ್ಲಿ ಏನು ತಪ್ಪಿಲ್ಲ, ಅದು ಹೌದು. ಮತ್ತೆ ಇವಾಗ ಇಷ್ಟ ಇಲ್ಲ ಬಿಡು ಈ ವ್ಯಕ್ತಿ ಅಂತಂದಾಗ ಓಕೆ, ಬಟ್ ಯಾವಾಗ್ಲಾದ್ರೂ ನಿಮ್ಮನ್ನ ಅಯ್ಯೋ ಒಳ್ಳೆಯವರು ನೀವು ಸುನಂದ ಅವರೇ, ನೀವು ಒಳ್ಳೆಯವರು ಅಂದಾಗ ನೀವ್ ಅದನ್ನ ಮೇಂಟೈನ್ ಮಾಡೋದಕ್ಕೆ ಸಖತ್ ಕಷ್ಟ. ಒಳ್ಳೆಯವರು ಅನ್ಸ್ಕೊಂಡ್ಬೇಕಾದ್ರೆ ಖುಷಿ ಆಗುತ್ತೆ, ಬಟ್ ಅದನ್ನ ಮೇಂಟೈನ್ ಮಾಡೋದಿದೆಯಲ್ಲ ಅದು ತುಂಬಾ. ಮತ್ತೆ ಎಲ್ಲೆಲ್ಲಿಂದನೋ ಜನ ಬಂದಿದ್ದಾರೆ, ಎಲ್ಲೆಲ್ಲಿಂದನೋ ಗಿಲ್ಲಿ ನೋಡ್ಬೇಕು ಅಂತ. ಕೆಲವರು ಬೆಳಗ್ಗೆ 7 ಗಂಟೆಗೆ ಬಂದ್ಬಿಟ್ಟಿದ್ದಾರೆ. ಬಿಗ್ ಬಾಸ್ ನೈಟ್ ಮುಗೀತು, ಕಳಿಸ್ಕೊಟ್ಟಿದ್ದಾರೆ. ಬೆಳಗಿನ ಜಾವ 7 ಗಂಟೆಗೆ ಬಂದಿದ್ದಾರೆ ಕೆಲವರು 2 ಗಂಟೆಗೆ ಬಂದಿದ್ದಾರೆ. ನೈಟು 7:30, 8 ಆಗಿದೆ. ಓವರ್ ಆಲ್ ಕಂಪ್ಲೀಟ್ ಮುಗಿಯಕ್ಕೆ 9 ಆಯ್ತು. ನಾವು ಅಲ್ಲೇ ಇದ್ರಿಂದ 9 ಆಯ್ತು. ಬಟ್ ಎಲ್ಲೆಲ್ಲಿಂದನೋ ಬಂದಿದ್ದಾರೆ, ಬೆಳಗ್ಗೆಯಿಂದ ಕಾಯ್ತಾ ಇದಾರೆ. ಅಲ್ಲ, ಗಿಲ್ಲಿ ಅಪ್ಪ ಅಮ್ಮನ್ ಮೀಟ್ ಮಾಡಿದ್ರ ಇಲ್ಲ ಹಂಗೆ ಅಪ್ಪ ಅಮ್ಮನ್ ಮೀಟ್ ಮಾಡಕ್ ಆಯ್ತಾ? ಗಿಲ್ಲಿ ಅಪ್ಪ ಅಮ್ಮ ಸಿಕ್ಕಿದ್ರು, ಚಂದ ಪಾಪ ಸಿಕ್ಕಿದ್ರು. ಗಿಲ್ಲಿಗೆ ಇಲ್ಲ 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 ಮೀಟ್ ಮಾಡಕ್ ಇಲ್ಲ 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 ಕಂಪ್ಲೀಟ್ ರ್ಯಾಲಿ ಬಂದು ಕಂಪ್ಲೀಟ್ ಅಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಕ್ರೇನ್ ಅಲ್ಲಿ ಹಾರ ಎಲ್ಲ ಹಾಕ್ಸಿದ್ರು. ಕ್ರೈನ್ ಅಲ್ಲಿ ಹಾರ ಎಲ್ಲ ಹಾಕ್ಸದ್ಮೇಲೆ ಅಲ್ಲಿ ದೇವ್ರಿಗೆ ವಿಜುವಲ್ಸ್ ನೀವು ನೋಡಿರ್ತೀರಾ. ದೇವಸ್ಥಾನದ ಒಳಗಡೆ ಹೋಗಕ್ಕೆ ಆಗ್ತಾ ಇಲ್ಲ. ಪೊಲೀಸ್ನವರು ಕೂಡ ನಗ್ನಗ್ತಪ್ಪ ಎಲ್ಲರಿಗೂ ಸ್ಪೇಸ್ ಮಾಡಿ ಕೊಡ್ತಾ ಇದಾರೆ ಅವರಿಗೆ. ಪಾಪ ಮೊದ್ಲೇ ಗಿಲ್ಲಿ ವೀಕು, ಅದ್ ನೂ ಕಡ್ಕೊಂಡ್ ಜನಗಳನ್ನ ನೂ ಕಡ್ಕೊಂಡು ಹೋಗೋಣ, ಇನ್ನು ವೀಕ್ ಆಗಿದ್ದಾರೆ ಪಾಪ. ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಆ ವಿಡಿಯೋಗಳಲ್ಲಿ. ಸಿಕ್ಕಾಪಟ್ಟೆ ಡಲ್ ಆಗ್ಬಿಟ್ಟಿದೆ, ಟಯರ್ಡ್ ಆಗ್ಬಿಟ್ಟಿದೆ, ಫುಲ್ ಟಯರ್ಡ್. ಅಂದ್ರೆ ಒಂದು ಕಂಟಿನ್ಯೂಸ್ ಆಗಿ 1 ಡೇ ಫುಲ್ ನೈಟ್ ಅವ್ರು ನಿದ್ರೆನೆ ಮಾಡಿಲ್ಲ. ಅವ್ರು ಈ ತರ ಎಕ್ಸ್ಪೆಕ್ಟೇ ಮಾಡಿರಲ್ಲ, ಚಾನ್ಸೇ ಇಲ್ಲ. ಅವರೆಲ್ಲ ಈಗ ನಾವು ಹೊರಗಡೆ ಇರೋದ್ರಿಂದ, ಡೈಲಿ ನೋಡ್ತಾ ಇರೋದ್ರಿಂದ ಬಿಗ್ ಬಾಸ್, ನಮಗೊಂದು ಎಕ್ಸ್ಪೆಕ್ಟೇಷನ್, ಗಿಲ್ಲಿ ಅಂದ್ರೆ ಫುಲ್ ಫೇಮಸ್, ಗಿಲ್ಲಿಗೆ ಒಂದಷ್ಟು ಅಭಿಮಾನಿಗಳು ಕ್ರಿಕೆಟ್ ಆಗಿದಾರಂತೆ. ಗಿಲ್ಲಿ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಆಮೇಲೆ ಕಂಪ್ಲೀಟ್ಲಿ ದೇವ್ರ ಮನೆಗ್ ಬಂದ್ರು, ಪೂಜೆ ಆಯ್ತು. ನಾವೆಲ್ಲ ಏನ್ ಮಾಡಿದ್ವಿ, ಮನೆ ಹತ್ರ ಓಡೋಗ್ಬಿಟ್ವಿ. ಮನೆಗ್ ಬರ್ತಾರೆ, ಈಗ ಶೋರ್ ಸಿಗ್ತಾರೆ, ಏನಾರು ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲೇ ಜೂಟ್ ಆಗಿಲ್ಲ, ದೇವಸ್ಥಾನದಿಂದಾನೇ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ನಾಮ್ ಅನ್ಕೊಂಡಿರುವಾಗ ಸಿಕ್ಕುತ್ತೆ ಅಂತ ಹೇಳ್ತಾ ಇರಲ್ಲ ನಾವು. ಇವತ್ತು ಮಸ್ತಾಗಿತ್ತು ಅದು. ಒಣ ಬರ ನೋಡಿ, ಅದು ಜನ್ನಮ್ಮ
ಜನತೆ ಕರ್ನಾಟಕದ ಇಡೀ ಭಾರತವೇ ನನ್ನ ಕೈ ಹಿಡಿದಿರುವಾಗ ಆಗ ನನ್ನ ಮನೆ ಬಂದು ಲಕ್ಷಾಂತರ ಜನ ಹೋಗ್ತಾ ಇತ್ತಲ್ಲ 3 ತಿಂಗಳಿಂದ ಗೊತ್ತಾಗೋಯ್ತು ನನಗೆ ಇಲ್ಲ ಅದು ನನ್ನ ಮಗನ ಕೈ ಪಾಲ ಅದು ಇದು ಎಲ್ಲೋ ಒಂದು ಕಡೆ ಸರ್ ನೀವು ಅನ್ಕೊಂಡಿದ್ದಂತ IT ಕಂಪನಿಗಳಿಗೆಲ್ಲೋ ಜಾಯಿನ್ ಮಾಡಿಸ್ಬೇಕು, ಬೇರೆ ಕಡೆ ಗೌರ್ಮೆಂಟ್ ಕೆಲಸ ಸಿಗಲಿ ಅನ್ನುವಂಥದ್ದು ಅನ್ಕೊಂಡಿದ್ವಿ. ಬಟ್ ಈ ರೀತಿ ಆಗ ಗೌರ್ಮೆಂಟ್ ಕೆಲಸಕ್ಕೆ ಹೋಗಿದ್ರೆ ಈ ರೀತಿ ಹೆಸರು ಮಾಡಕ್ಕಾಗ್ತಿಲ್ಲ, ಈ ರೀತಿ ಜನ ಸಂಪಾದನೆ ಮಾಡಕ್ ಆಗ್ತಿಲ್ಲ. ಅದು ಹೇಳಿದೆ ನಾನು, ಇನ್ನೊಂದು ಗೊತ್ತಿಲ್ವಲ್ಲ, ಹೋಗು ಚೆನ್ನಾಗಿ ಹೋಗಿ, ಯಾಕಂದ್ರೆ ನಮ್ಮ ಇತಿಹಾಸ ಕೈಯಿಲ್ಲ ಹೆಸರು ಅವನಾಗಿ ನಾನು ಚಿಕ್ಕ ಹಂಗೆ ಮಾನ್ಮರ ಕಲ್ಲು ಹೊಡ್ಕೊಂಡು ನೀರು ಮುಡಿಕೊಂಡು ಕಟ್ಟೆಕೆರೆ ಬಾವಿ ನೀರು ಮುಡಿಕೊಂಡು ನೇರಳು ಮರ ಹತ್ತಿ ಗೋಲಿ ಬೂಗಾಡ್ಕೊಂಡು ನಾವು ಹಂಗೆ ಆಗಿದ್ದದ್ದು. ಆದ್ರೆ ನಮ್ಮ ಪರಿಸ್ಥಿತಿ ನಮ್ಮ ಮಕ್ಕಳಿಗೆ ಬರಬಾರ್ದು ಅಂದ್ಬಿಟ್ಟು ಕಂಟ್ರೋಲಿಗೆ ಇಡ್ತಾ ಇದೆಯಾ ಅವ್ನು SRCಗೆ ಹೋಗುನು SRCಗೆ ಹೋಗಿ ಮಳವಳ್ಳಿ ಎಲ್ಲದ ನಮ್ಗೆ ಗೊತ್ತೇ ಇಲ್ಲ, ಆ ಥರ ಕಂಟ್ರೋಲಿಗೆ ಇಟ್ಕೊಂಡು SRC ಮುಗೀತು. ಆದರೆ ಕೆಂಪುಡಿತ್ತು ಕಾಲೇಜ್ ಸೇರ್ಕೊಂಡು ITI ಮುಗಿಸ್ಕೊಂಡು ಕಳೆದೊಟ್ಟೋದೆ ಸರ್. ಹೇಳ್ದೆ ನಾನು, ಬೇಡ ಓದು, ಚೆನ್ನಾಗಿ ಓದ್ಬೇಕು, ಎಲ್ಲಿ ಗಂಟೆ ಓದ್ಬೇಕು, ಕೂಲಿ ಮಾಡಿ ನಾನು ಓದಿಸ್ತೀನಿ, ತಲೆ ಕೆಲಸ ನಾವೇನು ಕಲೀಲಿಲ್ಲ, ನಿಮ್ಮ ಮಾರ್ಕೊಂಡು ಒಳ್ಳೆ ಮಾರ್ಗ ಯಾವ್ದಾರು ಒಂದು ಕಂಪ್ನಿಯ ಗೌರ್ಮೆಂಟ್ ಕೆಲಸ ಯಾವುದೋ ನೀವು ಹೋದ್ಮೇಲೆ ಜೀವನ ಕಳರಿ ಅಂತ ಆಯ್ತಾಯ್ತು ಸುಮ್ಮನೆ ಹೆಂಗಾರ ಮಾಡಮ್ಮ. ITI ಮುಗಿಸಿ ಓದಿದೆ ಸರ್. 1 ವರ್ಷದ ತನಕ ಮನೆ ಬಂದ ಕೊಡೆ 1 ವರ್ಷ 2 ಜನ ನಮ್ಮ ಮನೆ ಹತ್ರ ಬಂದಿದ್ದರು. ಎಲ್ಲೋ ಒಂದ್ ಕಡೆ ನಿಮಗೆ ತುಂಬಾ ಎದುರ್ಕೋತಾ ಇದ್ದಾರೆ, ಬಟ್ ಆದ್ರೆ ಈಗ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ ಆಗ್ತಾ ಇರುವಂತದ್ದು, ನಿಮ್ಮನ್ನ ಕೂಡ ಬಿಡ್ತಾ ಇದ್ದೀರಾ, ಅವರು ಕಾಮಿಡಿಗೆ ಸೇರಿಸ್ಕೊತಾ ಇದ್ರು ಅನ್ನೋದು ಸರ್. ಆ ಒಂದು ಈಗಲೂ ಅಷ್ಟೇ, ಈಗ ಕೋಟಿ ಒಂದು 60-70 ಕೋಟಿ ಜನ ಸಂಪಾದನೆ ಮಾಡಿ ಆ ಜನತ ಕೈ ಹಿಡಿದವರು. ಇವತ್ತು ಅಷ್ಟೊಂದು ಬಿಗ್ ಬಾಸಲ್ಲಿ ಪ್ರೈಸ್ ಕೊಟ್ಟವ್ರೆ, ಈಗ ನಾನು ಮುಂದೆ ನಿಂತ್ಕೊಂಡು ಮಾತಾಡೋದು ಬಿಗ್ ಬಾಸಲ್ಲಿ ಮಾತಾಡ್ತಾರೆ ತಪ್ಪು ಕೇಳೋದು, ರಾತ್ರಿ ತಂದ್ಕೊಳ್ಳೋದು, ಇಬ್ಬರು ನಾನು ತಪ್ಪು ಹೋಗೋಲ್ಲ. ನಾನು ದೇವಸ್ಥಾನದ ಎಲ್ಗೋದ್ರು ಅಂತ ಅಂದ್ರೆ ಎಲ್ಲೋದ್ರು ಅಂತ ಯಾರು ಇನ್ಫಾರ್ಮ್ ಮಾಡ್ಲಿಲ್ಲ. ಕೆಲವರು IB ರಿಲೇಟಿವ್ ಮನೆ, ಹಾಗೆ ಬೆಂಗಳೂರು ಏನೇನೋ ಹೇಳಿದ್ರು. ಯಾಕಂದ್ರೆ ಜನನ್ ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ ಪೊಲೀಸ್ನವ್ರ ಕೈಲೂ ಕೂಡ. ಸಖತ್ ನುಗ್ಲಾಟ, ಮಕ್ಳು ದೊಡ್ಡವರು ಹೆಂಗಸರು ಮಕ್ಳು ಎಲ್ಲ ಇರೋದ್ರಿಂದ ಅವ್ರ ಕೈಲೂ ಆಗ್ಲಿಲ್ಲ. ಮೇನ್ ರೋಡ್ ಏನಿತ್ತು ಕಂಪ್ಲೀಟ್ಲಿ ಅಲ್ಲೆಲ್ಲ ಮ್ಯಾನೇಜ್ಮೆಂಟ್ ಚೆನ್ನಾಗಿತ್ತು. ನಿಜವಾಗ್ಲೂ ಪೊಲೀಸ್ನವ್ರಿಗೆ ತುಂಬಾ ನೀಟಾಗಿ ಮಾಡಿದ್ದಾರೆ. ಲಾಸ್ಟ್ ಟೈಮ್ RCB ಇದಾದ್ಮೇಲೆ ಪಾಪ ಅವರು ಕೂಡ ಸಖತ್ ಇನ್ವಾಲ್ವ್ಮೆಂಟ್ ಇದೆ, ಚಂದ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಅಲ್ಲಿಂದ ಸ್ವಲ್ಪ 1 ಕಿಲೋಮೀಟರ್ ಬಂಡೂರು ಅಂತ ಏನೋ ಇದೆ ಸ್ವಲ್ಪ, ಅಲ್ಲಿಂದ ಒಳಗಡೆ 1 ಕಿಲೋಮೀಟರ್ ದಡದ್ಪುರ ಅಂತ ಅವ್ರ ಮನೆ. ಅಲ್ಲಿಂದ ನಾವು ನಡ್ಕೊಂಡೇ ಹೋದ್ವಿ, ನೈಟ್ ನಡ್ಕೊಂಡೇ ಹೋಗಿದ್ದು. ಅಲ್ಲಿ ಕಾರ್ ಯಾವ್ದು ಬಿಡ್ತಿಲ್ಲ, ಕಾರು ಬೈಕೋ ಓಡಾಡಕ್ ಆಗ್ತಿರ್ಲಿಲ್ವಾ ಅಂತ. ಇಲ್ಲ, ಟ್ರಾಫಿಕ್ ಜಾಮ್, ಫುಲ್ ಜಾಮ್ ಆಗಿತ್ತು. ನನಗೆ ಶಾಕ್. ಆಮೇಲೆ ಅದ್ಯಾವ್ದು ಸಾಂಗ್ ಇದೆಯಲ್ಲ, ದೊಡ್ಡಮ್ಮ ಅದನ್ನಂತೂ 1-2-3 ಜನ ಹಾಡಿದ್ರು. ಆಮೇಲೆ ಒಂದ್ ಹುಡುಗಿ, ನಾನ್ ಗಿಲ್ಲಿ ಅವ್ರಿಗೋಸ್ಕರ ಇಲ್ಲಿವರೆಗೂ ಬಂದಿದ್ದೀನಿ, ಅವ್ರಿಗೊಂದು ಶೇಕ್ ಹ್ಯಾಂಡ್ ಕೊಡಕ್ಕಾಗಿಲ್ಲ. ನೋಡಿದ್ರ ನೀವು? ತುಂಬಾ ಬೇಜಾರ್ ಮಾಡ್ಕೋತಿಲ್ಲ ಹುಡುಗಿ ರೀಲ್ಸ್ ಅಲ್ಲಿ. ಅದ್ರ ಜೊತೆಗೆ ಶೇಕ್ ಹ್ಯಾಂಡ್ ಕೊಡಕ್ಕಾಗಿಲ್ಲ, ಫೋಟೋ ತೆಗಿಸ್ಕೊಳಕ್ಕಾಗಿಲ್ಲ. ತುಂಬಾ ಇಷ್ಟ, ತುಂಬಾ ಅವರು ಕಾಮಿಡಿ ಮಾಡೋದು ಎಲ್ಲಾನು ಇಷ್ಟ. ಅವರು ಜಗಳ ಆಡ್ಬೇಕಂದ್ರೆ ಕಾಮಿಡಿ ರೂಪದಲ್ಲಿ ಅವ್ರನ್ನ ತುಂಬಾ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಆದ್ರೆ ಈಗ ಒಂದು ಬೇಜಾರು, ಒಂದು ಶೇಕ್ ಹ್ಯಾಂಡ್ ಕೊಡಕ್ಕಾಗ್ತಿಲ್ಲ, ಫೋಟೋನ ತಗೊಳಕ್ಕಾಗ್ತಿಲ್ಲ. ಅದೊಂದು ಸೆಲ್ಫಿ ಬೇಕು, ಶೇಕ್ ಹ್ಯಾಂಡ್ ಬೇಕು, ಆದ್ರೆ ಅವ್ರು ಅಲ್ಲೇ ಇದ್ರೆ ಸಿಗೋದು ಇಲ್ಲ ನಮ್ಮ ಹತ್ರ. ಐ ಆಮ್ ವೇಟಿಂಗ್ ಫಾರ್ ದಟ್ ಮೂಮೆಂಟ್. ಹೆಸರು ನಿಮ್ದು? ಪಂಕಜಾಕ್ಷಿ ಅಂತ. ಪಂಕಜಾಕ್ಷಿ ಎಲ್ಲಿಂದ ಬಂದಿರೋದು? ಮಂಡ್ಯದಿಂದ ಬಂದಿರೋದು. ಗಿಲ್ಲಿ ಅವರೇ ನೋಡಿ, ನಿಮ್ ಫ್ಯಾನ್ ಒಬ್ರು ಮಂಡ್ಯದಿಂದ ಬಂದಿದ್ದಾರೆ. ನಿಮಗೆ ಶೇಕ್ ಹ್ಯಾಂಡ್ ಕೊಟ್ಟಿಲ್ಲ, ನಿಮ್ ಜೊತೆ ಒಂದು ಫೋಟೋ ತೆಗೆಸ್ಕೊಂಡಿಲ್ಲ ಅಂತ. ಕ್ಲಾಸ್ ಇತ್ತು, ನನ್ನ ಡೆಂಟಿಸ್ಟು ಕ್ಲಾಸ್ ಇದೆ, ಕ್ಲಾಸ್ಗೂ ರಜಾ ಹಾಕಿ ನಾನು ಇವತ್ತು ಬಂದಿದ್ದೀನಿ. ನಾನು ಗಿಲ್ಲಿ ನೋಡ್ಬೇಕಿದ್ರೆ ಬಟ್ ಶೇಕ್ ಹ್ಯಾಂಡ್ ಕೊಡ್ತಿಲ್ಲ. ಗಿಲ್ಲಿ ಅವರೇ, ನಾನು ಇವ್ರ ನಂಬರ್ನ ಕಲೆಕ್ಟ್ ಮಾಡ್ಕೊಂಡಿರ್ತೀನಿ. ನೆಕ್ಸ್ಟ್ ಟೈಮ್ ನೀವು ನಮಗೆ ಸಿಗ್ತೀರಾ, ಎಲ್ಲೂ ಹೋಗಲ್ಲ ನೀವು. ನಮಗೆ ಸಿಕ್ಕಿದಾಗ ಇವ್ರ ಜೊತೆ ಒಂದು ಫೋಟೋ ಕೊಡಿಸ್ಬೇಕು. ಶೋರ್ ಎಲ್ಲ ಮಾಡ್ಕೊಳ್ಳಂಗಿಲ್ಲ. ಗಿಲ್ಲಿ ಅವ್ರಿಗೆ ಗೆದ್ದಿರೋದು ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ಅದು ಎಕ್ಸ್ಪ್ರೆಸ್ ಮಾಡಕ್ಕಾಗ್ತಿಲ್ಲ. ಸ್ವಂತ ನಮ್ಮ ಮಾವನೇ ಗೆದ್ದಿರೋ ತರ ಖುಷಿ ಆಯ್ತು. ಸ್ವಂತ ನಮ್ಮ ಮಾವನೇ ಗೆದ್ದಿರೋ. ಯಾಕೆ ಅಣ್ಣ ಆಗ್ಬಾರ್ದಾ? ಯಾಕೆ ಇಲ್ಲ ಅಣ್ಣ ಅಂತ ಆಗಕ್ಕಾಗಲ್ಲ. ಸ್ವಂತ ನಮ್ಮ ಮಾವನೇ ತುಂಬಾ ಗೆದ್ದಿರೋ ತರ ಖುಷಿ ಆಗ್ತಿದೆ. ಎಕ್ಸ್ಪ್ರೆಸ್ ಮಾಡಕ್ಕಾಗ್ತಿಲ್ಲ. ಚರಿತ್ರೆ ಸೃಷ್ಟಿ ಮಾಡಕ್ಕೆ ನಮ್ ಗಿಲ್ಲಿನೇ ಬರ್ಬೇಕಾಯ್ತು. ಅದು ನೋಡ್ತಾ ಇದ್ದಲ್ಲ ಕ್ರೇಜ್ ಹೆಂಗಿದೆ ಅಂತ. ಜೈ ಗಿಲ್ಲಿ! ನಾವು ದೇವರಾಡು ನಮ್ಮ ಇಡೀ ಕರ್ನಾಟಕದಲ್ಲಿ
ಯಾರೇ ಈ ತರ ಆದ್ರೂ ಬರ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀರಲ್ಲ. ಆದ್ರೆ ನಮ್ಮ ಮನೆ ಮಗ ಹಳ್ಳಿ ಹುಡುಗ ಹಿಂಗ್ ಬರ್ತಾನೆ ಅಂತ ಪ್ರೇಮ ಸಾಯ್ತಾನೆ ಅಂತ ದೇವ್ರಾಡು ಕನ್ಫರ್ಮ್ ಅನ್ಕೊಂಡಿಲ್ಲ. ಮಂಡ್ಯ ಗಿಲ್ಲಿ ಗೆದ್ದಿದ್ದಾನೆ, ಅದೇ ಸಾಕು ನಮ್ಗೆ, ಬೇರೆ ಏನು ಬೇಡ. ಮಂಡ್ಯ ಗಿಲ್ಲಿ ಗೆದ್ದಿದ್ದಾನೆ, ಅದೇ ಸಾಕು, ಬೇರೆ ಏನು ಬೇಡ. ತುಂಬಾ ಖುಷಿ ಇದೆ ಮೇಡಮ್. ಮಳವಳ್ಳಿ ತಾಲೂಕು ದಡ್ಪುರದ ಮಗ, ನಮ್ಮ ಅಕ್ಕಪಕ್ಕದವ್ರದ ಮಗ, ನಮಗ್ ತುಂಬಾನೇ ಖುಷಿ ಇದೆ. ರೈತನ ಮಗ ಒಂದು, ಬಡವ್ರ ಮಗ ಇನ್ನೊಂದಾದ್ರೆ ಟ್ಯಾಲೆಂಟ್ ಇಂದ ಹೊರ ಬಂದಿದ್ದಾರೆ. ಬಡವ್ರ ಮಕ್ಳು ಅಂತ ಯಾರು ಓಟ್ ಹಾಕಿಲ್ಲ, ಅವನ ಹತ್ರ ಟ್ಯಾಲೆಂಟ್ ಇರೋದ್ರಿಂದ ಅವ್ರು ಓಟ್ ಮುಖಾಂತರ ವಿನ್ ಆಗಿದ್ದಾರೆ. ಅದು ನಮ್ಗೆ ತುಂಬಾ ಖುಷಿ ಆಗಿದೆ ಮಳವಳ್ಳಿ ತಾಲೂಕಿಗೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಮೇಡಮ್. ಪಾಂಡವಪುರದಿಂದ ಬಂದಿದ್ದೀರಾ ಅಂತ ಹೇಳ್ತಾ ಇದ್ರು. ಎಷ್ಟು ಖುಷಿ ಇದೆ ಗಿಲ್ಲಿ ಅವ್ರು ಗೆದ್ದಿರೋದು? ತುಂಬಾ ಖುಷಿಯಾಗಿರೋದಕ್ಕೆ ಅಲ್ಲಿಂದ ಬಂದಿದ್ವಿ. ಬೆಳಿಗ್ಗೆ 10 ಗಂಟೆಲೆ ಬಂದರು ಮೇಡಮ್. ಓ ದೇವ್ರೆ, ಬೆಳಗ್ಗೆ 10 ಗಂಟೆ 7 ಗಂಟೆ ಆಗೋಗಿದೆ. ಈಗ 7 ಗಂಟೆ ಆಗೋಯ್ದಾಗ ಗಿಲ್ಲಿ ಅವ್ರನ್ನ ಎಷ್ಟಪ್ಪ ನೋಡೋರು ಮತ್ತೆ ನೋಡ್ಬೇಕಂತ ಅನಿಸ್ತಿತ್ತು ಮೇಡಮ್. ಅದಕ್ಕೆ ವೇಟ್ ಮಾಡಿ ನೋಡ್ಕೊಂಡು ತುಂಬಾ ಕಣ್ ತುಂಬಿಸ್ಕೊ ಹೋಗ್ತಿದ್ವಿ. ಗಿಲ್ಲಿ ಅವ್ರನ್ನ ನೋಡಿ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಟ್ರೋಫಿ ನೋಡಿದ್ರಾ? ಟ್ರೋಫಿ ನೋಡ್ದ. ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಲಾರ್ ಗಿಲ್ಲಿ ಬೆಳಿಬೇಕು, ಮಂಡ್ಯದ ಗಂಡು ಅಷ್ಟೇ ಮೇಡಮ್. ಆಕ್ಚುಲಿ ಬಡವ್ರ ಮಕ್ಕಳು ಅನ್ನೋದಕ್ಕಿಂತ ಗಿಲ್ಲಿಗೆ ರಿಯಲ್ ಟ್ಯಾಲೆಂಟ್ ಇದೆ. ಹೌದು, ಇರೋದಕ್ಕೆ ಬಂದಿರೋದು ಮೇಡಮ್. ಯಾರು ಬೆಳೆಯಕ್ಕೆ ಬಿಡ್ತಿರ್ಲಿಲ್ಲ. ಟ್ಯಾಲೆಂಟ್ ಇರೋದಕ್ಕೆ ನಂಬರ್ 1 ಆಗಿ ಬಂದಿರೋದು. ಅಷ್ಟು ಓಟ್ ತಗೊಂಡು ಓಟ್ ಆಗಿರೋದು ಅದಕ್ಕೋಸ್ಕರ ನಾವು ಗೆಲ್ಲಿ ಅನ್ಬಿಟ್ಟೆ. ಗಿಲ್ಲಿ ಗೆದ್ದಿರೋದು ಎಷ್ಟು ಖುಷಿ ಇದೆ? ತುಂಬಾ ಖುಷಿ ನಮಗೆ. ಬಿಗ್ ಬಾಸ್ ಸ್ಟಾರ್ಟಿಂಗ್ ಇಂದ ಸೀಸನ್ 1 ಇಂದ ನೋಡ್ತಿದ್ರಾ? ಫುಲ್ ನಾವು ಕೊಳ್ಳೇಗಾಲದಿಂದ ಬಂದಿರೋದು ಇಲ್ಲಿಗೆ. ಏನಕ್ಕೋಸ್ಕರ? ಗಿಲ್ಲಿ ನೋಡಕ್ಕೋಸ್ಕರನೇ. ಎಷ್ಟು ಗಂಟೆಗೆ ಬಂದಿದ್ದೀರಾ? ನಾವು ಬಂದಾಗ 2 ಗಂಟೆ. ಮಳವಳ್ಳಿ 2 ಗಂಟೆ ಬಂದಾಗ. ಮಧ್ಯಾಹ್ನ 2 ಗಂಟೆ ಬಂದಿರೋ. ಈಗ ಟೈಮು 7 ಗಂಟೆ 4 ನಿಮಿಷ. ಹೌದು, ಗಿಲ್ಲಿ ಮಾಡುವಾಗ. ಹೌದು, ಇಷ್ಟೊತ್ತಾದ್ರೆ ಗಿಲ್ಲಿಯವ್ರನ್ನ ನೋಡಕ್ಕೋಸ್ಕರನೇ ಇಲ್ಲೇ ಇರೋದು. ನೀವು ಇದೆ ಫ್ರೆಂಡ್ ಒಬ್ಬ ಇದ್ದಾನೆ, ಮನೋಜ್ ಅಂದ್ಬಿಟ್ಟು. ಹೌದು. ಜೈ ಗಿಲ್ಲಿ, ಜೈ ಗಿಲ್ಲಿ. ಮೊಮ್ಮಗ ಗಿರಿ ತಾಯಿ ನಮ್ಮ ಮಿಕ್ಕೆರವರು, ಮೊಮ್ಮಗ ನಮ್ಮೂರು ಚಿನ್ನ. ನಮ್ಮೂರು ಬಿಟ್ಟು ಬೆಳೆದು ಮಿಕ್ಕೆರೆ, ಆ ತಾಯಿ ನಮ್ಮೂರೇ. 30 ವರ್ಷ ಕೋಟಿ 30 ಕೋಟಿ 30 ಕೋಟಿ. ಎಷ್ಟೋ ಜನ ಮೀಟ್ ಮಾಡಕ್ ಗಿಲ್ಲಿ ನೋಡಕ್ಕೂ ಆಗಿಲ್ಲ ಅನ್ಸುತ್ತೆ. ಹೆಂಗ್ ನೋಡಕ್? ಹೌದು, ನನ್ ಮಾವನ್ ಮಗನ್ ತರ ಅವರು ಅಂತ ಹೇಳಿದ್ರು. ಅವ್ರ ಮಾವನ್ನೆಲ್ಲ ಮಾತಾಡ್ಸ್ಕೊಂಡ್ ಬಂದೆ ಅನ್ಸುತ್ತಲ್ಲ. ಆಕ್ಚುಲಿ ಅವ್ರ ಮಾವ ಅಂತ ಹೇಳಿದ್ರು, ಬಟ್ ಒಂದಷ್ಟು ಜನ ಮಾವ ಅಲ್ಲ ಅಂತ ಹೇಳ್ತಾ ಇದ್ರು. ಮಾವ ಅಂತ ಎಲ್ಲಾರು ರಿಲೇಷನ್ ಬಿಡಿ. ಗಿಲ್ಲಿಗೆ ಆದ್ಮೇಲೆ ಅವ್ರ ಊರಲ್ಲಿ ಎಲ್ಲಾರು ಒಂದ ಮಾವ ಅಣ್ಣ ಅನ್ಕೊಂತಾರೆ ಅನ್ಸುತ್ತೆ. ಆ ಹುಡ್ಗಿ ನಮ್ಮ ಮಾವನ್ ಮಗ ಅಂತ ಹೇಳ್ತು. ಅವಾಗ ನಾನ್ ಕೇಳ್ದೆ, ಯಾಕೆ ಮಾವನ್ ಮಗ? ಅಣ್ಣ ಆಗ್ಬೋದಲ್ಲ. ಅಣ್ಣ ಅಲ್ಲ, ನನ್ ಮಾವನ್ ಮಗನ್ ತರ ಅಂತ ಹೇಳ್ತಾ ಇದ್ರು. ಮಾವ ಆಗ್ಬಿಡ್ತಾರೆ ಹುಡುಗಿಗೆಲ್ಲ. ಆದ್ರೆ ಇಡೀ ಊರ್ ಸಪೋರ್ಟ್ ಮಾಡ್ತಿರೋದು ಕಾವ್ಯಂಗೆ. ಅಲ್ಲ, ಅವ್ರ ಅಮ್ಮನು ಹೇಳಿದಾರಲ್ಲ, ಗಿಲ್ಲಿ ಒಪ್ಕೊಂಡ್ರೆ ಯಾರನ್ ಬೇಕಾದ್ರು ಮಾಡ್ತಾರೆ. ಅಷ್ಟೇ ಅಲ್ಲ, ನಾನು ಕೇಳ್ದೆ. ಫ್ಯಾನ್ಸ್ ಮದುವೆ ಮಾಡಾಯ್ತು ಜಾಲಿವುಡ್ ಸ್ಟುಡಿಯೋ ಮುಂದ್ಗಡೆ. ಅವ್ರಿಬ್ರಿಗೂ ಒಂದಾಗಿದೆ. ಕಟೌಟ್ಗೆ ವಾರ ಹಾಕೊಂಡು ಮದುವೆ ಮಾಡ್ಬಿಟ್ಟವ್ರೆ. ಎರಡನೇ ಮದ್ವೆ ಆಗ್ಬೇಕು. ಇನ್ನೇನ್ ಅವ್ರ ಅಮ್ಮನು ಒಪ್ಕೊಂಡಿದಾರೆ. ಇಂಡೈರೆಕ್ಟ್ ಆಗಿ ಒಪ್ಕೊಂಡಂಗೆ ಅದು ಅವ್ರ ಅಮ್ಮ, ಗಿಲ್ಲಿರ ಅಮ್ಮ ಇಂಡೈರೆಕ್ಟ್ ಆಗಿ ಒಪ್ಕೊಂಡಿದ್ದಾರೆ. ಇಡೀ ಊರೇ ಒಪ್ಕೊಂಡಿದೆ ಅಲ್ಲಿ. ಕಾವ್ಯನ ಬೆಬ್ಬಾಗ್ಲಿಗೆ ಸೇರಿಟ್ಟು ಸೇರ್ ಒದ್ಸಿ ನಾವ್ ಕರ್ಕೊಂಡ್ ಬರ್ತೀವಿ, ನಾವ್ ತುಂಬಿಸ್ಕೊಂತೀವಿ ನಾವ್ ಮೂರ್ನ. ಹೂ ಅಂತ ಅನ್ಲಿ, ನಮ್ ಗಿಲ್ಲಿಗೆ ಇಷ್ಟ ಆಗಿರೋ ಹುಡುಗಿ ಅಂತ ಹೇಳ್ತಾ ಇದ್ರು. ರಕ್ಷಿತಾ ಅಂದ್ರೆ ಬೇಡ ಅಂದ್ರು. ಗಿಲ್ಲಿಗೂ ಎಲ್ಲೋ ಅನ್ಸುತ್ತೆ. ಯಾಕೆಂದ್ರೆ ಯಾವ್ದೋ ಒಂದು ವಿಡಿಯೋದಲ್ಲಿ ಲಾಸ್ಟ್ ಅವ್ರ ಆಚೆ ಬಂದ್ಮೇಲೆ ಕೇಳ್ತಾರೆ, ಗಿಲ್ಲಿದು ನಿಮ್ದು ಲವ್ ಸ್ಟೋರಿ ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾರೆ. ಉಲ್ಟಾ ತಿರ್ಕೊಂಡು ಹೋಗ್ತಿರ್ತಾರೆ. ಅದನ್ನ ಕ್ಲೀನ್ ಆಗಿ ಅವ್ರು ಕ್ಲಾರಿಟಿ ಕೊಡಲ್ಲ ಅಲ್ಲಿ. ನನ್ಗೂ ಗಿಲ್ಲಿ ಕಾವ್ಯಂಗೂ ಅವ್ರಿಗೂ ಏನಿದೆ, ಫ್ರೆಂಡ್ಶಿಪ್ ಇದೆಯಾ ಅಥವಾ ಇನ್ನೇನೋ ಬೇರೆ ಇದೆಯಾ, ಅದು ಕ್ಲಾರಿಟಿ ಕೊಡಲ್ಲ ಗಿಲ್ಲಿ. ಅದನ್ನು ಸಹ ಆಮೇಲೆ ಹೇಳ್ತೀನಿ ಅಣ್ಣ, ಆಮೇಲೆ ಹೇಳ್ತೀನಿ ಅಣ್ಣ ಅಂತ ಹೇಳ್ಕೊಂಡು ಹೋಗ್ತಾರೆ. ಅದ್ ನೋಡಿದ್ರೆ ಎಲ್ಲೋ ಗಿಲ್ಲಿಗೂ ಒಂದ್ ಕಡೆ ಮನ್ಸಿದೆ ಅನ್ಸುತ್ತೆ. ಕಾವ್ಯ ಸ್ವಲ್ಪ ಮನ್ಸು ಮಾಡಿದ್ರೆ ಆಗ್ಬಹುದು. ಬಟ್ ಆದ್ರೆ ಒಂದಷ್ಟು ಜನ ಹೇಳ್ತಾರೆ, ಓಕೆ ನಾವು ಇನ್ನೊಬ್ರನ್ನ ಪ್ರೀತಿಸಿ ಅವ್ರನ್ನ ಪಡ್ಕೊಳ್ಳೋದಕ್ಕಿಂತ ನಮ್ಮನ್ನ ಯಾರಾದ್ರೂ ಪ್ರೀತಿಸೋರಿದ್ರೆ ಅವ್ರ ಜೊತೆಗೆ ಇರ್ಬೇಕು ಅಂತ. ಬಟ್ ರಕ್ಷಿತಾ ಪಾಪ ತುಂಬಾ ಇಷ್ಟ ಪಡ್ತಾರೆ. ಅದು ಪ್ರೀತಿ ಅಂತ ಅಲ್ಲ ಅಲ್ಲ, ಇಲ್ಲ ಪ್ರೀತಿ ಇದೆ. ಅವ್ರು ಹೇಳಿಲ್ವಾ? ಅಲ್ಲ, ಅಲ್ಲಿ ಒಂದ್ ಕ್ವಶನ್ ಕೇಳ್ತಾರೆ, ಚಿಕ್ಕುಡಿ ಹೆಂಗೆ ಬರುತ್ತೆ? ಲಿಟ್ರಲಿ ಬಿಗ್ ಬಾಸ್ ಅಲ್ಲಿ ಒಂದ್ ಮೆಚೂರ್ಡ್ ಆಗಿ ಮಾತಾಡೋ ಹುಡುಗಿ ಅಂದ್ರೆ ರಕ್ಷಿತಾ.
ನೀವು ಬೇಕಾದ್ರೆ ಕೆಲವೊಂದು ವಿಜುವಲ್ಸ್ ನೋಡಿ. ಅವನು ಒಂದ್ ವಿಷಯ ಕೇಳ್ತಾರೆ ತಂಗಿ ಅಂತ ಹೇಳ್ತಾರೆ. ಅಲ್ಲ, ಒಂದ್ ವಿಷಯ ಕೇಳ್ತಾರೆ ಏನಂತ, ನಿಮ್ಮನ್ನ ತಂಗಿ ಅಂತ ಅಂದ್ರಲ್ಲ ಅಂತ ಕೇಳ್ತಾರೆ ಅಷ್ಟೇ. ಏನ್ ಆನ್ಸರ್ ಕೊಟ್ಟಿದ್ದಾರೆ ಗೊತ್ತಾ? ಮೆಚ್ಯೂರ್ಡ್ ಆನ್ಸರ್ ಏನಂತ, ಹೌದು ನಮಗೊಬ್ರು ಇದಾರೆ ಅಂದ್ರೆ ಅವ್ರು ನಮಗೆ ಅಣ್ಣ ಆಗ್ಬೇಕು, ತಮ್ಮ ಆಗ್ಬೇಕು, ಅಪ್ಪ ಆಗ್ಬೇಕು, ಅಂದ್ರೆ ನಮಗೆ ಪಾರ್ಟ್ನರ್ ಅಲ್ಲಿ ಎಲ್ಲ ಇರ್ಬೇಕು ಅನ್ನೋ ತರ ಹೇಳ್ಕೊಂಡಿದ್ದಾರೆ. ಆ ತರ ಮೆಚ್ಯೂರ್ಡ್. ನಮಗೆ ತಂಗಿ ನಾವ್ಯಾರಾದ್ರೂ ಆಗಿದ್ರೆ. ಗಿಲ್ಲಿ ಗೆದ್ದಾಗ ಏನ್ ಅನ್ಸ್ತು ಅಂತ ಕೇಳಿದಗಳು ಏನಿಲ್ಲ ಅವಳು ಹೇಳ್ಬೋದಾಗಿತ್ತು, ನನ್ನ ಫ್ರೆಂಡ್ ಗೆದ್ರು ಅಂತ ಖುಷಿ ಪಡ್ತಿದ್ದೆ, ಇಲ್ಲ ನಮ್ಮ ಅಣ್ಣ ಗೆದ್ರು ಅಂತ ಖುಷಿ ಪಡ್ತಿದ್ದೆ ಅಂದೆ. ಹಂಗೆ ಹೇಳಿಲ್ಲ. ಅವರು ನಮ್ಮ ಮನೆಯವ್ರು ಗೆದ್ರು ಅಂತ ನಾನು ಖುಷಿ ಪಡ್ತೀನಿ ಅಂತ ಮಾತೇ ಅಲ್ಲ. ಅವಳು ಮೆಚೂರ್ಡ್ ಇದೆ. ರಕ್ಷಿತಾ ಮೈಂಡ್ ತುಂಬಾ ಮೆಚೂರ್ಡ್ ಇದೆ. ಐ ಅಗ್ರಿ ವಿತ್ ದಟ್. ಬಟ್ ಆದ್ರೆ ಅವಳು ಯಾವತ್ತು ಅಷ್ಟು ದೊಡ್ಡ ಏಜ್ ಅನ್ಸಲ್ಲ ನೋಡಿದ್ರೆ. ರಕ್ಷಿತಂಗ್ ಪಾಪ ಇಷ್ಟ ಇದೆ ಗಿಲ್ಲಿ ಅಂದ್ರೆ, ಇಷ್ಟ ಇದೆ. ಬಟ್ ಮಾಡೋ ವಿಷಯದಲ್ಲಿ ಇರ್ಬೋದು, ಅಟ್ರಾಕ್ಷನ್ ಇರ್ಬೋದು. ಬಟ್ ಶಿ ಇಸ್ ಗುಡ್.